ನಮಸ್ಕಾರ ಸ್ನೇಹಿತರೆ. ಬಿಸಿಲು ಕಾಲ ಯಾವ ಟೋಪಿನೂ ಕೆಲಸ ಮಾಡಲ್ಲ, ಛತ್ರಿ ಕೊಟ್ಟಷ್ಟು ಸುಖನ ಯಾವ ಟೋಪಿನೂ ಕೊಡಲ್ಲ, ಬರೆದಿಟ್ಕೊಂಬಿಡಿ ಅಲ್ವಾ. ಅದಕ್ಕೆ ನಮ್ಮ ಪೂರ್ವಸೂರಿಗಳು ಅವ್ರ ಜೊತೆ ಒಂದು ಛತ್ರಿನ ಸದಾ ಇಟ್ಕೊಂಡಿರ್ತಾ ಇದ್ರು. ಕಚ್ಚೆ ಪಂಚೆ ಕೋಟು ಮೈಸೂರು ಪೇಟ ಮತ್ತು ಛತ್ರಿ ಸಿಗ್ನೇಚರ್ ಸ್ಟೈಲ್ ಆಫ್ ಎವ್ರಿ ಮೈಸೂರಿಯನ್ನು. ಈಗ ನಾ ಅದೇ ಛತ್ರಿ ಇಟ್ಕೊಂಡಿದ್ದೀನಿ. ಈ ಛತ್ರಿ ಅನ್ನೋ ಪದ ಎಲ್ಲಿಂದ ಬಂತು? ಛತ್ ಅನ್ನೋ ಹಿಂದಿ ಪದದಿಂದ, ಉರ್ದು ಪದದಿಂದ ಛತ್ರಿ ಅಂತ ಬಂತು. ಛತ್ ಅಂದರೆ ಏನು? ಛತ್ ಅಂದರೆ ತಾರಸಿ. ಛತ್ ಅಂದರೆ ನೆರಳು ಕೊಡುವಂಥ ಸಾಧನ. ನೆರಳು ಮತ್ತು ಮಳೆಯಿಂದ ಬಿಸಿಲಿನಿಂದ ರಕ್ಷಣೆ ಕೊಡೋದನ್ನ ತಾರಸಿಯನ್ನು ಛತ್ ಅಂತ ಕರಿತೀವಿ. ಛತ್ತಿಂದ ಛತ್ರಿ, ಇದು ಅದೇ ಮಾಡೋದು, ನೆರಳು ಕೊಡುತ್ತೆ. ಇದು ಛತ್ತಿಂದ ಈ ಛತ್ರಿ ಬಂತು. ಆದರೆ ಕನ್ನಡದಲ್ಲಿ ಇದಕ್ಕೆ ಕೊಡೆ ಅಂತ ಕರಿತೀವಿ. ಕೊಡೆ ಅಂದರೆ ಏನು? ಕೊಡೆ ಅಂತಂದರೆ ಕನ್ನಡದಲ್ಲಿ ಪರ್ಟಿಕ್ಯುಲರ್ ಆಗಿ ಇಡೀ ಛತ್ರಿಗೆ ಕೊಡೆ ಅನ್ನಲ್ಲ. ನೋಡಿ ಇಲ್ಲಿ ಈ ಒಂದು ಭಾಗ ಇದೆಯಲ್ಲ, ಈ ಚೂಪಾದ ಒಂದು ಆಯುಧ, ಇದನ್ನ ಹಿಂದಿನ ಕಾಲದಲ್ಲಿ ಇಲ್ಲೊಂದು ಸಣ್ಣ ಬಾಕುವಿನ ಥರ ಉಪಯೋಗಿಸಿ ಇದನ್ನ ಸ್ವರಕ್ಷಣೆಗಾಗಿ ಸಹ ಉಪಯೋಗಿಸ್ಕೊತಾ ಇದ್ರು, ಚುಚ್ಚಕ್ಕೆ. ಸೊ ಇದನ್ನ ಕೊಡೆ ಅಂತ ಕರೀತಾರೆ. ಇದು ಕೊಡೆ. ಇದು ಹೋಲ್ ಪೂರ್ತಿ ಕೊಡೆ ಅಲ್ಲ, ಇದು ಕೊಡೆ. ಆದರೆ ನಾವು ಕನ್ನಡಿಗರು ಇದನ್ನ ಸಂಪೂರ್ಣವಾಗಿ ಕೊಡೆ ಅಂತ ಕರಿತೀವಿ. ಕನ್ನಡದಲ್ಲಿರೋದು ಎರಡೇ ಪದ, ಛತ್ರಿ ಮತ್ತು ಕೊಡೆ. ಬಿಸಿಲು ಕಾಲ ಜಾಸ್ತಿ ಇದೆ ರೀ, ಬಿಸಿಲು ಜಾಸ್ತಿ ಇದೆ. ಛತ್ರಿ ಇಟ್ಕೊಂಡು ಓಡಾಡೋದನ್ನ ಮರಿಬೇಡಿ.